ಅಲ್ಲಿ ನಾನು ನೀರಲ್ಲಿ ನೆನೆಸಿರೋ ಕಡಲೆ ಇದೆಯಲ್ಲ ಅದನ್ನು ಎಲ್ಲರೂ ಒಂದೊಂದು ತಗೊಂಡು ಅದರ ಸಿಪ್ಪೆಯನ್ನು ತೆಗಿರಿ, ಒಳಗಡೆ ಏನಿದೆ ಅಂತ ನೋಡಿ. ಸಿಪ್ಪೆ ತೆಗಿಬೇಕು ನಿಧಾನದಲ್ಲಿ. ತಗೊಳ್ಳಿ ಕಡಲೆ. ಹಾಂ ಅದೇ, ಹಾಂ ಎಲ್ಲರಿಗೂ ಒಂದೊಂದು ಕೊಡು. ಸಿಪ್ಪೆ ತೆಗಿರಿ ಎಲ್ಲರೂ. ಸಿಪ್ಪೆ ತೆಗಿರಿ. ತೆಗ್ದ್ರಾ? ಹಾಂ, ಸಿಪ್ಪೆ ತೆಗೆದ್ಮೇಲೆ ಏನು ಸಿಕ್ತು? ಒಳಗಡೆ ಕಡಲೆ ಇದೆ, ಹೌದಾ? ಆ ಕಡಲೆಯನ್ನು 2 ಬೇಳೆ ಬರ್ತದ ನೋಡಿ. ನೋಡೋಣ, 2 ಭಾಗ ಮಾಡಿ ಅದನ್ನು. ಹಾಂ ನೋಡಿ, 2 ಬೇಳೆ ಇದೆ, ಹೌದಾ? ಇತ್ತು ಅದರಲ್ಲಿ. ಬಂತ ಎಲ್ಲರಿಗೂ? ನೋಡೋಣ, ತೋರಿಸಿ 2. ಹಾಂ ಹೌದಾ? ಎಷ್ಟು ದಳಗಳಿತ್ತು? 2 ದಳಗಳು ಇದ್ವು ಅಲ್ವಾ? ಹಾಗಾದರೆ ಅದು ದ್ವಿದಳ. ಯಾವುದು? ಕಡಲೆ ಏನು? ಅದರೊಳಗಿರೋ ಒಂದೊಂದು ಹೆಸರು ಕಾಳು ಅಂತ ತಗೊಳ್ಳಿ. ಅದನ್ನು ಕೆಳಗಿಡಿ, ಕೈಯಲ್ಲಿ ಕೆಳಗಿಡಿ. ಹೆಸರು ಕಾಳು ತಗೊಳ್ಳಿ ಎಲ್ಲವನ್ನೊಂದು. ಹೆಸರು ಕಾಳಿನ ಸಿಪ್ಪೆ ತೆಗಿಬೇಕು ನಿಧಾನದಲ್ಲಿ. ಹೆಸರು ಕಾಳಿನ ಸಿಪ್ಪೆ ತೆಗೆದು ನೋಡಿ. ಸಿಪ್ಪೆ ತೆಗೆದು ಅದರೊಳಗೆ 1 ಬೇಳೆ ಇದೆಯಾ 2 ಇದೆಯಾ ನೋಡಿ. ನಿಧಾನ ತೆಗೀರಿ, ಬರ್ತದೆ. ನಿಧಾನ ಬರ್ತದೆ, ಅದಕ್ಕೆ ನೆನೆಸಿಟ್ಟಿದ್ದು ನಾನು. ಹಾಂ, ಸಿಪ್ಪೆ ಬಂತಾ? ಹಾಂ, ಎಷ್ಟಿದೆ ಬೇಳೆ? 2 ಇದೆಯಾ? ಹೆಸರು ಕಾಳು ಎಂಥ ಧಾನ್ಯ ಹಾಗಾದರೆ? ದ್ವಿದಳ ಧಾನ್ಯ. ಹೆಸರು ಕಾಳು ದ್ವಿದಳ ಧಾನ್ಯ. ಹೆಸರು. ಅದರೊಳಗೆ ಒಂದು ಬಾದಾಮಿ ಇದೆ, ಹೌದಾ? 1 ಇದೆ. ಬಾದಾಮಿನ ಒಬ್ಬರು ತೆಗಿರಿ. ಒಬ್ರು ಯಾರಾದರೂ ತಗೋ. ರಶ್ಮಿ ತಗೋ. ಹಾಂ, ಬಾದಾಮಿ ಸಿಪ್ಪೆ ತೆಗಿ. ಬರ್ತದಾ? ನೋಡಿ, ಬಾದಾಮಿ ತೆಗ್ದು, ಹೌದಾ? ನೋಡು, ಅದರೊಳಗೆ 2 ಬೇಳೆ ಇದೆಯಾ ನೋಡು. ಹಾಂ ನೋಡು, 2 ಬೇಳೆ ಇದೆ, ಹೌದಾ? ಬಾದಾಮಿಯಲ್ಲಿ ಎಷ್ಟು ಬೇಳೆ ಇದೆ ಒಳಗೆ? 2 ಬೇಳೆಗಳು. ಹಾಗಾದರೆ ಬಾದಾಮಿ ಏಕದಳನ ದ್ವಿದಳನ? ಗೋಡಂಬಿ ಇದೆ, ಹೌದಾ? ನೋಡಿ, ಗೋಡಂಬಿ 2 ಇಟ್ಟಿದ್ದೀನಿ. ಯಾರು ತಗೊಳ್ಳಿ, ಇಬ್ಬರು ಗೋಡಂಬಿನ. ನೋಡೋಣ, ಅದನ್ನು 2 ಭಾಗ ಮಾಡ್ಲಿಕ್ಕೆ ಆಗ್ತದೆ ನೋಡಿ. 2 ಬೇಳೆ ಇದೆಯಾ ಅದರಲ್ಲಿ ಗೋಡಂಬಿಯಲ್ಲಿ? ನಿಧಾನ ಮಾಡಿ ನೋಡಿ, ಹೌದಾ? 2 ಸರಿಯಾದ ಭಾಗಗಳಿದೆ. ಅದನ್ನು ಒಂದಕ್ಕೊಂದು ಗಮ್ ಹಾಕಿ ಅಂಟು ಹಾಕ್ದಾಗಿದೆ ಅಲ್ವಾ? ತೋರಿಸಿ. ಹಾಂ, ಹಾಗಾದರೆ ಗೋಡಂಬಿ ಏಕದಳನ ದ್ವಿದಳನ? ಹೇಳಿ, ಜೋರಾಗಿ ಹೇಳಿ. ದ್ವಿದಳ. ಗೋಡಂಬಿ ದ್ವಿದಳ. ಅಕ್ಕಿನ ತಗೊಳ್ಳಿ ಎಲ್ಲರೂ. ಅಕ್ಕಿಯಲ್ಲಿ ಆ ಥರ ಬೇಳೆ ಇದೆಯಾ ಅಂತ ಚೆಕ್ ಮಾಡಿ. ಅಕ್ಕಿಯನ್ನು ಆ ಥರ ಕಟ್ ಮಾಡಬಾರ್ದು. ಅಕ್ಕಿಯಲ್ಲಿ ಆ ಥರ 2 ಬೇಳೆ ಇದೆಯಾ ನೋಡಿ. ಅಕ್ಕಿಯಲ್ಲಿ 2 ಬೇಳೆ ಇದೆಯಾ? ಇಲ್ಲ, ಅದು ಒಂದೇ ಅಲ್ವಾ? ಅದಕ್ಕೋಸ್ಕರ ಒಂದೇ ದಳ ಇರೋದು ಅಕ್ಕಿಯಲ್ಲಿ. ಅದಕ್ಕೆ ನಾವೇನಂತೀವಿ ಅದಕ್ಕೆ? ಹಾಂ, ಏನಂತೀವಿ? ಅದನ್ನು ನೆನೆಸಿಟ್ರು ಸಾಕು. ಜೋಳ ತಗೊಳ್ಳಿ ಎಲ್ಲರೂ, ಜೋಳ. ನೋಡಿ, ಜೋಳದಲ್ಲಿ ಬರ್ತದಾ? 2 ಬೇಳೆ ಇದೆಯಾ ನೋಡಿ ಜೋಳದಲ್ಲಿ? ಹಾಂ, ಇಲ್ಲ, ಜೋಳದಲ್ಲಿ 2 ಬೇಳೆ ಇಲ್ಲ. ಹಾಗಾದರೆ ಜೋಳ ಎಂತ ಅದು? ಏಕದಳ. ನೆಕ್ಸ್ಟ್ ರಾಗಿ ತಗೊಳ್ಳಿ, ರಾಗಿ. ಹಾಂ, ಬರ್ತದಾ? ಇಲ್ಲ. ಹಾಗಾದರೆ ರಾಗಿ ಎಂಥ ಒಂದು ವಿಧದ್ದು? ಹಾಂ, ಉದ್ದಿನ ಬೇಳೆ. ಹೌದಾ? ಅದು ಆಲ್ರೆಡಿ ಬೇಳೆ ಮಾಡಿದ್ದಾರೆ, ಹೌದಾ? ಉದ್ದಿನ ಕಾಳನ್ನು ಒಡೆದು 2 ಬೇಳೆ ಮಾಡಿದ್ದಾರೆ. ಹಾಗಾದರೆ ಉದ್ದಿನ ಬೇಳೆ ಇದೆಯಲ್ಲ, ಉದ್ದಿನ ಕಾಳು, ಅದು ಏಕದಳನ ದ್ವಿದಳನ? ದ್ವಿದಳ. ಹಾಂ, ತೊಗರಿ ಬೇಳೆ ಎಲ್ಲಿದೆ? ತೊಗರಿ ಬೇಳೆ ನೋಡಿ, ಅದು ಬೇಳೆನೇ ಮಾಡಿದ್ದಾರೆ, ಹೌದಾ? ಅದು ಆಲ್ರೆಡಿ ಬೇಳೆ ಆಗಿದೆ. ಇಡೀ ಕಾಳನ್ನು ಬೇಳೆ ಮಾಡಿದ್ದಾರೆ. ದ್ವಿದಳನ? ತೊಗರಿ ಕೂಡ ದ್ವಿದಳ. ಈಗ ಅಲಸಂಡೆ, ನೆನೆಸಿಟ್ಟಿರೋ ಅಲಸಂಡೆ ಕಾಳು ತಗೊಳ್ಳಿ ಎಲ್ಲರೂ. ಈಗ ಸಿಪ್ಪೆ ತೆಗೆದು ಅದನ್ನು ಚೆಕ್ ಮಾಡಿ. ಅದರಲ್ಲಿ 1 ದಳ ಇದೆಯಾ 2 ದಳ ಇದೆಯಾ ನೋಡಿ. ಆಗಲೇ ಬಂದು ಬಿಡ್ತಾ 2 ದಳ. ಓಕೆ, ನೋಡೋಣ ಎಷ್ಟು ದಳ ಇದೆ. ಓಕೆ, 2 ದಳ. ಹಾಂ, ಹಾಗಾದರೆ ಅಲಸಂಡೆಯಲ್ಲಿ ಬಾಯಿಗೆ ಹಾಕ್ಕೊಳ್ಬೋದು. ಅಲಸಂಡೆ
ಏಕದಳನ ದ್ವಿದಳನ? ದ್ವಿದಳ ಬರ್ತದೆ. ಎರಡಿದೆಯಾ? ಹಾಗಾದರೆ ಹುರುಳಿ ಏಕದಳನ ದ್ವಿದಳನ? ದ್ವಿದಳ. ಹಾಂ, ಬಂತು ನೋಡಿ, ಒಳಗೆ ಸಿಪ್ಪೆ ತೆಗೆದು. ಒಳಗಡೆ 2 ಬೇಳೆ ಇದೆಯಾ, 1 ಬೇಳೆ ಇದೆಯಾ? 2 ಬೇಳೆ ಇದೆ. ಹಾಗಾದರೆ ಹುರುಳಿ ಈಗ ಯಾವುದು ಉಳಿತು ನೋಡಿ? ಹಲಸಿನ ಬೀಜ. ನೋಡಿ, ಹಲಸಿನ ಬೀಜ ಸಿಪ್ಪೆ ತೆಗಿರಿ. ನಿಧಾನ ತೆಗಿಬೇಕು ಸಿಪ್ಪೆ ನಿಧಾನ ಇರಲಿ, ಅದಲ್ಲೇ ನೋಡಿ. ಸಿಪ್ಪೆ ನಿಧಾನ ತೆಗಿರಿ, ಕೈ ಗಾಯ ಮಾಡ್ಕೊಳ್ಬೇಡಿ. ಹಾಂ, ನೋಡಿ ಓಪನ್ ಮಾಡಿ. ಅದರಲ್ಲಿ 2 ಬೇಳೆ ಸಿಗ್ತದ ನೋಡಿ. ಹಾಂ, ಓಪನ್ ಮಾಡಿ. ಒಳಗೆ 2 ಬೇಳೆ ಇದೆಯಾ ನೋಡಿ. ಅದರಲ್ಲಿ ಒಂದು ಸೈಡಲ್ಲಿ ಇದೆ 2 ಬೇಳೆ ಇದೆ ನೋಡಿ. ನೋಡಿ, ಅದರಲ್ಲಿ ಮಾರ್ಕ್ ಇದೆ. ಆ ಮಾರ್ಕ್ ಪ್ರಕಾರ ನೋಡಿ ಎಲ್ಲಿ ಮಾರ್ಕ್ ಇದೆ. ಹಾಂ, ತೆಗಿ ನೋಡಿ. ಹಾಂ, ಅದೇ ತೆಗಿ. ಇಳಿಗೆ ಬಂತು ನೋಡು. ಓಕೆ, ನೋಡು. ಹಾಂ, ಹಾಗಾದರೆ ಹಲಸಿನ ಹಣ್ಣು ಎಂಥದ್ದು? ಹಲಸು ಏಕದಳನ ದ್ವಿದಳನ? ಹಲಸಿನ ಬೀಜ ದ್ವಿದಳ ಅಲ್ವಾ? ಸರಿನಾ?